ಬೇಡಮ್ಮ, ನಮ್ಮನೇನು ಮಾಡ್ಬೇಡಮ್ಮ. ತಪ್ಪಿಸ್ಕೊಳಕ್ಕಾಗಲ್ಲ. ಇದೇ ನಿಮ್ಮ ಕೊನೆ ರಾತ್ರಿ. ನಾಳೆ ದಟ್ಟವಾದ ಅಮಾವಾಸ್ಯೆ. ಮುಗಿಸ್ಬಿಡ್ತೀನಿ. ನಮ್ಮನೇನು ಮಾಡ್ಬೇಡಮ್ಮ. ಬೇಡಮ್ಮ. ಗೋವಿಂದ 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 ಗೋವಿಂದ. ಮುಂದಕ್ಕೆ ಹೋಗ್ರೆ, ಬೆಳಿಗ್ಗೆ ಬೆಳಿಗ್ಗೆನೆ ಬಂದ್ಬಿಡ್ತಾವ ಭಿಕ್ಷೆಗೆ. ನಾವು ಭಿಕ್ಷುಕರಲ್ಲ ಗೋವಿಂದ, ರಾಜವಂಶದ ಪರಂದಾಮಯ್ಯ. ಓ ನೀವಾ? ಒಳಗ್ ಬನ್ನಿ, ಬಾಗಿಲು ಲಾಕ್ ಮಾಡಿಲ್ಲ. ಗೋವಿಂದ, ಏನಿದಲ್ಲ? ಏನಾಯ್ತು? ನೀನೇ ನಮ್ ಜೀವ ಕಾಪಾಡ್ಬೇಕು. ನಿನ್ ತಂಗಿ ದೆವ್ವಾಗ ಬಂದು ನಮಗೆ ಚಿತ್ರಹಿಂಸೆ ಕೊಡ್ತಾ ಇದ್ದಾಳೆ. ಅವ್ರು ಬದುಕಿದ್ರೆ ನೀವು ಚಿತ್ರಹಿಂಸೆ ಕೊಡ್ಲಿಲ್ವಾ? ಇವಾಗ ದೆವ್ವ ಬಂದು ಚಿತ್ರಹಿಂಸೆ ಕೊಡ್ತಾಳೆ, ಅನುಭವಿಸಿ ಹೋಗೆ. ಅಮ್ಮ, ನಾವ್ ಮಾಡಿದ ತಪ್ಪನ್ನೆಲ್ಲ ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಟ್ಟು ನಮ್ಮನ್ನ ಕಾಪಾಡಿ ಅಮ್ಮ, ಕಾಪಾಡಿ. ಏ ಗೋವಿಂದ, ಅವ್ರು ಹೇಳೋದನ್ ಕೇಳೋ. ಅವ್ರು ಹೇಳೋದು ಬೇಡ, ನಾನು ಕೇಳೋದು ಬೇಡ. ಅವ್ರು ಮಾಡಿದ್ದನ್ನ ಅವ್ರೇ ಅನುಭವಿಸ್ರಿ. ನಮ್ಮ ಹಣೆ ಬರ ಹಾಗಿತ್ತು, ಹಾಗಾಯ್ತು. ಇವ್ರಿಗೆ ಕಲ್ತಿದ್ರು, ನಮ್ಮ ಅಳಿಯನ್ನ ಮುಖ ನೋಡ್ಕೊಂಡಾದ್ರು ಅವ್ರು ಹೇಳೋದನ್ ಕೇಳೋ. ಸರಿ ಆಯ್ತು, ಹೇಳಿ. ನೆನ್ನೆ ರಾತ್ರಿ ದೆವ್ವ ಅಲ್ಲಲ್ಲ ನಿನ್ ತಂಗಿ ಬಂದು ಇವತ್ತು ಅಮಾವಾಸ್ಯೆ ನಿಮ್ಮನ್ನೆಲ್ಲ ಮುಗಿಸ್ಬಿಡ್ತೀನಿ ಅಂತ ಹೆದರ್ಸ್ಬಿಟ್ಟು ಹೋಗಿದ್ದಾಳೆ. ಅದಕ್ಕೆ ನಾನೇನ್ ಮಾಡ್ಲಿ? ನೀನ್ ಬಂದು ಅವಳ ಹತ್ರ ಮಾತಾಡಿದ್ರೆ. ನಾನ್ ಬರಲ್ಲಪ್ಪ, ನನ್ ಬಹಳ ಭಯ. ಮದುವೆ ಮಾಡ್ತೀನಿ ನಾನು ಅಂತ ನಿಮ್ ಜೊತೆ ನಾನೇನು ಮುಗಿಸ್ಬಿಟ್ರೆ? ಎಷ್ಟೇ ಆಗ್ಲಿ ನೀನ್ ಅವಳಿಗೆ ಅಣ್ಣ ಅಲ್ವಾ, ನಿನಗೇನು ಮಾಡಲ್ಲ. ನೀನ್ ಬಂದ್ ಮಾತಾಡಿ ನಮ್ನ ಕಾಪಾಡು ಗೋವಿಂದ. ಸರಿ, ಎಷ್ಟೊತ್ತಿ ಬರ್ತಾಳೆ ನನ್ ತಂಗಿ? ಮಧ್ಯರಾತ್ರಿ 12 ಗಂಟೆಗೆ. ರಶ್ಮಿ, ಹೇಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೇನಮ್ಮ, ನೀನ್ ಹೇಗಿದ್ಯಮ್ಮ? ದೇವ್ಗಳ ಜೊತೆ ಸಂತೋಷವಾಗಿದ್ದೀನಿ ಅಣ್ಣ. ರಶ್ಮಿ, ಅಣ್ಣ ನೀನ್ ಯಾಕಂಡ ಇಲ್ಲಿಗೆ ಬಂದೆ? ಇವರಣ್ಣ ಎತ್ಕೊಂಡು ಹೋಗಕ್ ಬಂದ? ಇಲ್ಲಮ್ಮ, ಇವ್ರನ್ನ ಕಾಪಾಡೋದಕ್ಕೆ. ಏನು ಕಾಪಾಡಕ್ ಬಂದ್ಯಾ? ನೀನು ಇವ್ರ ಜೊತೆ ಸೇರ್ಕೊಂಡ್ಬಿದ್ಯಾ? ಇಲ್ಲಮ್ಮ, ನಾನ್ ಬಂದಿರೋದು ಇವ್ರಿಗೋಸ್ಕರ ಅಲ್ಲ, ಈ ದನನಿಗೋಸ್ಕರ. ನೋಡಮ್ಮ, ನಿನ್ನ ಕಳ್ಕೊಂಡ್ ದಿನದಿಂದ ಇವನ್ ಹೇಗಾಗೋಗ್ಬಿಟ್ಟಿದಾನಂತ. ಇನ್ನು ನೀನು ಇವನ್ ತಂದೆ ತಾಯಿನ ಕಿತ್ಕೊಂಡ್ಬಿಟ್ರೆ ಈ ಕೆಟ್ಟ ಪ್ರಪಂಚದಲ್ಲಿ ಅಮಾಯಕನ ಪರಿಸ್ಥಿತಿ ಏನಾಗುತ್ತೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಮ್ಮ. ಹೌದಣ್ಣ, ನೆನ್ಸ್ಕೊಂಡ್ರೆ ಮನ್ಸಿಗೆ ತುಂಬಾ ನೋವಾಗುತ್ತೆ. ಆದ್ರೆ ಇವ್ರು ಕೊಳ್ಳಿಲ್ಲ ಅಂದ್ರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗಲ್ಲಣ್ಣ. ಬೇಡಮ್ಮ, ನಿನ್ನ ಆತ್ಮಕ್ಕೆ ಶಾಂತಿ ಸಿಗೋ ಬೇರೆ ಯಾವ್ದಾರ ದಾರಿ ಇದ್ರೆ ಹೇಳಮ್ಮ, ಖಂಡಿತ ನೆರವೇರಿಸ್ತೀನಿ. ಹಾಗಾದ್ರೆ ಮಡಿಕೇರಿಲಿ ಹೋಗ್ತೀರ ನನ್ನ ತಂಗಿನ ನನ್ ಗಂಡು ಕೊಟ್ಟು ಮದ್ವೆ ಮಾಡ್ಬೇಕು. ನಾನು ಈಗಲೇ ನಿನ್ನನ್ನು ಕಳ್ಕೊಂಡಿದ್ರಿ, ಇನ್ನು ಅವಳನ್ನು ಕಳ್ಕೊಳ್ಳೋದು ತಯಾರಿಲ್ಲಮ್ಮ. ಹಾಗಾದ್ರೆ ಇವ್ರನ್ನ ಬಿಡೋದಕ್ಕೆ ನಾನು ತಯಾರಾಗಿಲ್ಲ. ನಿನಗೆ ಇನ್ನೊಬ್ಳು ತಂಗಿ ಇದ್ದಾಳ? ಹೌದು, ಸುಷ್ಮಾ ಅಂತ. ರಶ್ಮಿನೋ ಅವಳಿ ಜವಳಿ ಮಡಿಕೇರಿಯಲ್ಲಿ ಓದ್ತಿದ್ದಾಳೆ. ಅವಳನ್ನ ನನ್ನ ಮನೆ ಸೊಸೆ ಮಾಡ್ಕೋತೀನಿ, ಒಪ್ಕೊಳಪ್ಪ. ಅಯ್ಯೋ, ಹಾಗೆಲ್ಲ ಹೇಳ್ಬೇಡಪ್ಪ, ಇದು ನಿನ್ ಕೈಯಲ್ಲ, ಕಾಲು ಅಂತ ತಿಳ್ಕೊ. ಒಪ್ಕೊಳಪ್ಪ, ಒಪ್ಕೋ. ಸರಿ ಸರಿ, ಆದ್ರೆ ನೀವು ಅವಳಿಗೂ ತೊಂದರೆ ಕೊಟ್ರೆ ನಾನ್ ಸಾಯಿಸ್ಬಿಡ್ತೀನಿ ಇವ್ರನ್ನ. ಹಾಗೆ ಮಾಡೋದಮ್ಮ. ನನ್ ತಂಗಿ ಮನೆಗೆ ಬಂದ್ರು ನಾನು ಈ ಮನೆ ಸುತ್ತಾನೇ ಸುತ್ತಾ ಇರ್ತೀನಿ. ದಿನ ಬಂದು ಪರೀಕ್ಷೆ ಮಾಡ್ತೀನಿ. ಅವಳಿಗೊಂದಿರ್ಬೇಕು ಕಚ್ಚಿದ್ರು ಇವೆಲ್ಲ ಕಲ. ನೀನೇ ರಕ್ಷಣೆ ಕೊಡ್ತೀನಿ ಅಂದ್ಮೇಲೆ ಇನ್ನೇನಮ್ಮ ಭಯ? ನಡಿಲಿ ಮದ್ವೆ. ಏನ್ ಒಂಥರ ನೋಡ್ತಾ ಇದೀರಲ್ಲ? ಏನಿಲ್ಲ, ಹುಡುಗಿಗೆ ಹೊಟ್ಟೆ ಮುಂದಕ್ಕೆ ಬಂದಿದೆಯಲ್ಲ, ಬರೋ ಸಹಜ ತಾನೆ? ಅಲ್ಲ, ಚೆನ್ನಾಗಿ ತಿಂದುಂಡು ಬೆಳೆದ್ರೆ ಬರೋ ಸಹಜ ತಾನೆ ಅಂತಂದೆ. ಆದ್ರೂ ನಿಮಗೆ ದೊಡ್ಡ ಹೊಟ್ಟೆ ಬಂದಿದೆ. ನಿಮ್ಗೆ ಎಷ್ಟು ತಿಂಗಳು? ಅದು ಸರಿ, ಅದು ಸರಿ. ಹಾಗೆ ಹಾಗೆ. ಏನ್ರಿ ಎಷ್ಟು ಸಲ ಹಾಲು ಕೊಡ್ಸೋದು ನಿಮ್ಗೆ?
ಇವತ್ತು ನೀನ್ ನನ್ಗೆ ಹಾಲು ಕುಡ್ಸೋದ್ ಬೇಡ, ನಾವಿಬ್ರು ಸೇರಿ ಒಟ್ಟಿಗೆ ಹಾಲು ಕುಡಿಯೋಣ. ಬಾ. ಯಾಕ್ರಿ ಒಳ್ಳೆ ಕಳ್ಳನ್ ತರ ಬೇಗ ಹಾಕ್ಬಿಟ್ ಬಂದ್ರಿ? ನನಗೆ ಯಾಕೋ ಇವಳ ಮೇಲೆ ಅನುಮಾನ ಕಣೆ. ಇವಳು ಹೊಟ್ಟೆನೂ ಸ್ವಲ್ಪ ಮುಂದಕ್ಕೆ ಬಂದಿದೆ. ಲಕ್ಷ್ಮಿ ಸಾಯುವಾಗ ಗರ್ಭಿಣಿಯಾಗಿದ್ದಲ್ವಾ? ಅವಳೇ ಸತ್ತಂತೆ ನಾಟಕ ಆಡಿ ಈ ದೆವ್ವದ ನಾಟಕನೂ ಆಡ್ತಾ ಇದ್ದಾಳ ಅಂತ. ಒಂದ್ ವೇಳೆ ಲಕ್ಷ್ಮಿ ನಿಜವಾಗೂ ಸತ್ತು ದೆವ್ವ ಆಗಿದ್ರೆ ತಂಗಿ ಸಂತೋಷ ನೋಡಕ್ ಬಂದೆ ಬರ್ತಾಳೆ. ಇಲ್ಲ, ಒಂದ್ ವೇಳೆ ಲಕ್ಷ್ಮಿನೇ ಈ ರೀತಿ ನಾಟಕ ಆಡ್ತಾ ಇದ್ರೆ ನಮ್ ಕೈ ಸಿಗಾಕೊಂಡ್ಬಿಡ್ತಾಳೆ. ಯಾಕೆಂದ್ರೆ ನೀನು ಬೀಗ ಹಾಕಿ ಬಂದಿದ್ದೀನಿ, ಈಚೆಗೆ ಬರೋಕ್ ಸಾಧ್ಯನೇ ಇಲ್ಲ. ಲಕ್ಷ್ಮಿನೇ ಏನಾದ್ರೂ ಈ ರೀತಿ ನಾಟಕ ಆಡ್ತಾ ಇದ್ರೆ ಅವಳ ಸುಮ್ಮನೆ ಬಿಡೋದಿಲ್ಲ. ಹೋದ್ ಸಾರಿ ಯಾರಿಗೂ ಗೊತ್ತಾಗದ ಹಾಗೆ ವಿಷ ಹಾಕಿದ್ದೆ, ಈ ಸಾರಿ ಅವಳನ್ನ ಸೀಮೆಣ್ಣೆ ಹಾಕಿ ಸುಟ್ಟು ಹಾಕಿಬಿಡ್ತೀನಿ. ಹೌದೇ, ನಿಜವಾದ ದೆವ್ವನೇ. ನನ್ನೆಲ್ಲ ಟೆಸ್ಟ್ ಮಾಡೋದು ಧೈರ್ಯ ಪಂಚನ ನಿನ್ಗೆ. ನಿನ್ನೆ ತೆಪ್ಪಾಗತ್ತೆ ಗೊತ್ತಾಗತ್ತೆ ನಾನು ನಿಜವಾದ ದೆವ್ವನು ಅಲ್ವಾ ಅಂತ. ತಪ್ಪಾಯ್ತು, ಕ್ಷಮಿಸ್ಬಿಡಮ್ಮ, ನಮ್ಮನ್ನೇನು ಮಾಡ್ಬೇಡಮ್ಮ. ಸೀಮೆಣ್ಣೆ ಸುಟ್ಟು ನನ್ನ ತಂಗಿನ. ಇಲ್ಲ ಇಲ್ಲ, ನಿನ್ನ ನಂಬಕ್ಕಾಗಲ್ಲ. ಮುಖ್ಯ ಬೇಕಾದಿಲ್ಲ, ನೀನು ಸಾಯ್ಬಿಡ್ತೀನಿ. ಬೇಡಮ್ಮ, ನನಗಿರೋದು ಒಂದೇ ಜೀವ. ನಿಟ್ಟೋಗೆಲ್ಲ 10 ಜೀವ ಇರುತ್ತೇನೋ? ಇಲ್ಲ ಇಲ್ಲ. ಹಾಗಾದ್ರೆ ಅಲ್ಲಿ ಚಾಮುಂಡೇಶ್ವರಿ ವಿಗ್ರಹ ಇಟ್ಟಿದ್ದೀನಿ, ಅದ್ರ ಮೇಲೆ ಪ್ರಮಾಣ ಮಾಡಿ ಹೇಳು ನಿನ್ ಸೊಸೆಗೆ ಏನು ಮಾಡಲ್ಲ ಅಂತ. ತಗೊಳ್ಳೆ. ನಮ್ಮ ಸೊಸೆಗೆ ನಾವು ಕಿತ್ತು ನೋವು ಕೊಡೋದಿಲ್ಲ. ಈ ಚಾಮುಂಡೇಶ್ವರಿ ಮೇಲೆ ಆಣೆ. ಈಗ ನೀವು ನಿನ್ನೆ ಪ್ರಮಾಣ ಮಾಡ್ಕೊಳ್ಳಿ. ನಮ್ಮ ಸೊಸೆಗೆ ಯಾವುದೇ ರೀತಿ ತೊಂದರೆ ಕೊಡಲ್ಲ. ಇದು ನನ್ನ ಮೇಲೆ ಆಣೆ, ನನ್ನ ಹೆಂಡತಿ ಮೇಲೆ ಆಣೆ, ನನ್ನ ಮಗನ ಮೇಲೆ ಆಣೆ. ನಾನು ನಿಮ್ಮನ್ನ ಕಾಯ್ತಾನೇ ಇರ್ತೀನಿ. ಎಲ್ಲಿವರೆಗೂ ಕಾಯ್ತಿರ್ತೀಯಾ? ಹಿತಾಯ ತನಕ ಹೋಗ್ತಿಕೊಳ್ಳಿ. ಆಶ್ಚರ್ಯನಾ ಈ ದೆವ್ವದ ಕತೆ ಹೇಗೆಲ್ಲ ನಡೀತು ಅಂತ. ಇವರಿಂದ ನನ್ನ ತಂಗಿ ತೊಂದರೆ ಆಗುತ್ತೆ ಅಂತ ಮೊದಲೇ ಅನುಮಾನ ಇದ್ದಿತ್ತು ನನಗೆ. ಅದಕ್ಕೆ ಅವಳು ಜಾಗೃತಿ ಆಗಿರಕ್ಕೆ ಹೇಳಿದ್ದೆ. ಆ ದಿನ ಅವ್ರು ಹಾಲಲ್ಲಿ ವಿಷ ಬರ್ಸೋದನ್ನ ಅವಳು ನೋಡಿದ್ಲು, ನನಗೆ ಫೋನ್ ಮಾಡಿ ತಿಳಿಸಿದ್ಲು. ಕುಂಕುಮದಿಂದ ರಕ್ತ ತಯಾರು ಮಾಡು ಅಂತ ಹೇಳಿದೆ. ಅದನ್ನು ಬಾಯಿಗೆ ಹಚ್ಕೊಂಡು ಸತ್ತಂತೆ ನಾಟಕ ಆಡಿದ್ದನ್ನ ಈ ಬಕ್ರಗಳ ನಂಬಿದ್ರು. ಸ್ಮಶಾನದ ಸುರಂಗ ತೋಡಿ ಅದ್ರ ಮೇಲೆ ಚಿತೆ ತಯಾರು ಮಾಡಿದ್ವಿ. ಲಕ್ಷ್ಮಿ ಸುರಂಗದ ಒಳಗಡೆಯಿಂದ ಬಂದು ನಾವು ತಯಾರು ಮಾಡಿದ ಚಿತೆ ಕೆಳಗಡೆ ನಿಂತು. ಬಟ್ಟೆ ತೆರೆದಾಗ ಅವಳಿದ್ಲು. ಬಟ್ಟೆ ಮುಚ್ಚಿದ್ಕೊಂಡು ಕೆಳಗಿಳಿದು ಮತ್ತೆ ಸುರಂಗದ ಮೂಲಕ ಹೊರಗಡೆ ಬಂದ್ಲು. ಚಿತೆ ಬೆಂಕಿ ನೋಡಿ ಅವಳು ಸುಟ್ಟೋದ್ಲು ಅಂತ ಇವರೆಲ್ಲ ನಂಬಿದ್ರು. ದೆವ್ವ ಅಂದ್ರೇನೆ ಹೆದರೋ ಇವರಿಗೆ ದೆವ್ವದ ವಾತಾವರಣ ಸೃಷ್ಟಿ ಮಾಡಿದ್ವಿ. ಸಾಂಬ್ರಾಣಿ ಹೊಗೆ ಹಾಕಿದ್ವಿ, ಫ್ಯಾನ್ ಗಾಳಿಯಲ್ಲಿ ತರಗಲೆ ಬಿಟ್ವಿ, ರಶ್ಮಿಗೆ ದನಂಗೆ ದೆವ್ವದ ಮೇಕಪ್ ಮಾಡಿದ್ವಿ, ಟೇಪ್ ರೆಕಾರ್ಡ್ನಿಂದ ದೆವ್ವದ ಶಬ್ದ ಬರೆಸಿದ್ವಿ. ರಾತ್ರಿ ಹೊತ್ತು ದನ ರಶ್ಮಿನ ಮನವೊಳಗೆ ಬಿಡ್ತಿದ್ದ. ಈ ರೀತಿ ದೆವ್ವದ ನಾಟಕ ಆಡಿ ಇವ್ರಿಗೆ ಪರ್ಮನೆಂಟ್ ದೆವ್ವದ ಭಯ ಇಟ್ಟಿದ್ದೀವಿ. ಇಂಥವರೆಲ್ಲ ದೇವ್ರಿಗೆ ಹೆದರಲ್ಲ ರೀ, ದೆವ್ವಕ್ಕೆ ಮಾತ್ರ ಹೆದರ್ತಾರೆ. ಅದಕ್ಕೋಸ್ಕರ ನಾ ದೆವ್ವದ ಭಯ ಇಟ್ಟಿದ್ದು. ನಿಮಗೂ ಯಾವ್ಯಾವ ರೀತಿ ಭಯ ಇಡ್ಬೇಕು ಅನ್ಸುತ್ತೋ ಆಯಾ ರೀತಿ ಭಯ ಇಡಿ. ಆದ್ರೆ ಮಾತ್ರ ವರದಕ್ಷಿಣೆ ಕೊಡಬೇಡಿ ಹಾಗೂ ತಗೋಬೇಡಿ. ಹಾಕೊಂಡಿದ್ದೇನಾದ್ರು ನಂಗೆ ಗೊತ್ತಾಯ್ತೋ